ನೀರನ್ನ ಪ್ರತಿ ವರ್ಷದಂತೆ ಈ ಬಾರಿಯೂ ವೇದಾವತಿ ನದಿಗೆ ಹರಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕೆಪಿ ಭೂತಯ್ಯ ಹೇಳಿದ್ದಾರೆ. ಅವರು ನಗರದ ನೆಹರು ವೃತ್ತದಲ್ಲಿ ಇರುವ ರಾಜ್ಯ ರೈತ ಸಂಘಟನೆಯ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಳೆದ ಹಲವು ವರ್ಷಗಳಿಂದ ವಾಣಿ ವಿಲಾಸದ ನೀರನ್ನ ವೇದಾವತಿ ನದಿ ಪಾತ್ರಕ್ಕೆ ಹರಿಸುವುದರಿಂದ ಬಯಲು ಚಳ್ಳಕೆರೆ ತಾಲೂಕಿನ ನೂರಾರು ರೈತರ ಕುಡಿಯುವ ನೀರಿನ ಬವಣೆ ತಪ್ಪಿದಂತಾಗುತ್ತದೆ. ಇನ್ನು ಪ್ರಾಣಿ ಪಕ್ಷಿಗಳು ಹಾಗೂ ಮನುಷ್ಯ ಸಂಕುಲ ಉಳಿಯುತ್ತದೆ. ಆದ್ದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸ್ಥಳೀಯ ಶಾಸಕರು ಹಾಗೂ ಸಂಬಂಧಿಸಿದ ಇಲಾಖೆ ಅಗತ್ಯ ಕ್ರಮ ಕೈಗೊಂಡು ನೀರು ಬಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಘುಮೂರ್ತಿ ಅವರು 2015ರಲ್ಲಿ ಶಾಸನ ಸಭೆಯಲ್ಲಿ ಸರ್ಕಾರದ ಗಮನಕ್ಕೆ ಇಡೀ ವಾಣಿವಿಲಾಸ ಸಾಗರದಿಂದ ವೇದಾವತಿ ನದಿಗೆ 25 TMC ನೀರನ್ನು ಬಿಡಬೇಕು ಅಂತ ಸರ್ಕಾರದ ಮಟ್ಟದಲ್ಲಿ ವಾದ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿ ಇವತ್ತು ಆ 25 TMC ನೀರನ್ನು ಜಾರಿ ಮಾಡಿದ್ದ ಪರಿಣಾಮವಾಗಿ ಇವತ್ತು ವಾಣಿವಿಲಾಸ ಸಾಗರದಿಂದ ಪ್ರತಿ ವರ್ಷ 25 TMC ನೀರನ್ನು ಇವತ್ತು ವೇದಾವತಿ ನದಿಗೆ ಹರಿಸಿ ಈ ಭಾಗದ 150 ಹಳ್ಳಿಗಳಿಗೆ ಅಂತರ್ಜಲ ಬೆದ್ದು ಬೋರ್ವೆಲ್ ನೀರನ್ನು ಯಥೇಚ್ಛವಾಗಿ ಗ್ರಾಮೀಣ ಪ್ರಜೆಗಳು ಕುಡಿಯುವ ನೀರಿನ ಸಂದರ್ಭದಲ್ಲಿ ಯಾವ ಗಳಿಗೆಯಲ್ಲಿ ವೇದಾವತಿ ನದಿಗೆ ನೀರನ್ನು ಹರಿಸಿದ್ನೋ ಆ ದಿನದಿಂದ ಇವತ್ತಿನವರೆಗೂ ಯಾವುದೇ ನಿಧಿ ಬರಿದಾಗಿಲ್ಲ. ಪ್ರತಿ ವರ್ಷ ನೀರು ಹರಿಸ್ತಾ ಇದ್ದಾರೆ. ಆದರೆ ಈ ವರ್ಷ ಯುಗಾದಿಗೆ ನೀರು ಹರಿಸ್ಬೇಕಾಗಿತ್ತು. ಈಗಾಗಲೇ ವೇದಾವತಿ ನದಿ ಒಣಗೋಗಿದೆ. ಆ ಕಡೆ ನದಿ ಭಾಗದಲ್ಲಿರ್ತಕ್ಕಂಥ ಅಡಿಕೆ ಗಿಡಗಳು ಕೂಡ ಎಲ್ಲ ಮಾಡ್ತಾ ಇದ್ದಾವೆ. ಎಲ್ಲರ ಮುಖ್ಯವಾಗಿ ಪ್ರಾಣಿ ಪಕ್ಷಿ ದನ ಕುರಿ ಮೇಕೆಗೆ ಕುಡಿಯುವ ನೀರಿಗೆ ಬಹಳಷ್ಟು ತೊಂದರೆ ಆಗಿದೆ. ಇದೆಲ್ಲದಕ್ಕಿಂತ ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು ಕೂಡ ಸಮಸ್ಯೆ ಆಗಿದೆ. ಅಲ್ಲಲ್ಲಿ ಎಲ್ಲ ಬೋರ್ಗಳು ನಿಂತೋಗಿದ್ದಾವೆ. ಅದರಿಂದ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಇನ್ನೊಂದು 2-3 ದಿವಸದಲ್ಲಿ ಏನು ಬಸವ ಜಯಂತಿ ಆದ ತಕ್ಷಣವೇ ಶುಕ್ರವಾರ ಅಥವಾ ಶನಿವಾರದೊಳಗಾಗಿ ವಾಣಿವಿಲಾಸ ಸಾಗರದ ನೀರನ್ನು ಹರಿಸಿದರೆ ಈ ಭಾಗದಲ್ಲಿ 150 ಹಳ್ಳಿ ಗ್ರಾಮದ ರೈತರ ಬದುಕು ಹಸನಾಗುತ್ತೆ, ಅಂತರ್ಜಲ ಉತ್ಕೃಷ್ಟಾಗುತ್ತೆ. ಆಮೇಲೆ ಪ್ರಾಣಿ ಪಕ್ಷಿ ಕುಡಿಯುವ ನೀರಿಗೆ ಸಮಸ್ಯೆ ಬಗೆಹರಿಸುತ್ತಂತ ಹೇಳ್ತಾ ಇವತ್ತು ನಾನು ಸರ್ಕಾರ ಜಿಲ್ಲಾಧಿಕಾರಿಗಳನ್ನು ಮತ್ತು ಇವತ್ತು ಶಾಸಕರನ್ನು ಒತ್ತಾಯಪಡಿಸ್ತೇವೆ. 0 TMC ನೀರನ್ನು ಪ್ರತಿ ವರ್ಷ ಬಿಡೋದು ಈ ವರ್ಷ ಕೂಡ ಜಿಲ್ಲೆಗಾಗಿ ಇವತ್ತು ನಾನು ಒತ್ತಾಯ ಮಾಡ್ತೇನೆ. ಇವತ್ತು ಬರಣೆ ಮಳೆ ಈಗ ಇಷ್ಟು ದಿವಸ ಬಿಡೋದು ನೀರು ಇವಾಗ ಬಿಟ್ಟರೆ ಇನ್ನೂ ಬೇಕಾಗುತ್ತೆ, ಮಳೆ ಬಂದಲ್ಲಿ ಬಿಟ್ಟರೆ ಇನ್ನೂ ಬೇಕಾಗುತ್ತೆ. ಈಗ ಬಿಡಲೇಬೇಕು, ಯಾಕೆಂದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ತಕ್ಷಣವೇ ವೇದಾವತಿ ನದಿ ಭಾಗದ ರೈತರ ಪಂಪ್ಸೆಟ್ಗಳಿಗೆ ಅಥವಾ ಕುಡಿಯ ನೀರಿಗೆ ಕೊಳವೆ ಬಾವಿಗೆ ದನ ಕುರಿ ಮೇಕೆ ಪ್ರಾಣಿ ಪಕ್ಷಿ ಅನುಕೂಲವಾಗಲಿ ಅಂತ ಇವತ್ತು ನಾನು ಒತ್ತಾಯಪಡ್ತೀನಿ.